ಮತ್ತಷ್ಟು ಹೆಚ್ಚಾಗುತ್ತೆ ಫೆಂಗಲ್ ಅಟ್ಟಹಾಸ. ಕರುನಾಡಿನಲ್ಲಿ ಮತ್ತಷ್ಟು ಮಹಾಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ತಮಿಳುನಾಡಿನಲ್ಲಿ ಧಾರಾಕಾರ ಮಳೆ, ಅದರ ಎಫೆಕ್ಟ್ ಕರ್ನಾಟಕಕ್ಕೆ ಬಹಳಷ್ಟು ತಟ್ಟಿದ್ದು. ಇಂದಿನಿಂದ ಮತ್ತಷ್ಟು ಫೆಂಗಲ್ ಅಟ್ಟಹಾಸ ಮುಂದುವರಿಯುತ್ತೆ ಕರುನಾಡಿನಲ್ಲಿ. ಇಂದಿನಿಂದ ಮತ್ತಷ್ಟು ಹೆಚ್ಚಾಗುತ್ತೆ ಫೆಂಗಲ್ ಅಟ್ಟಹಾಸ. ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಯೆಲ್ಲೋ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕರ್ನಾಟಕದ ಕರಾವಳಿ ತೀರದಲ್ಲಿ ಅಲೆಗಳ ಆರ್ಭಟ ಕೂಡ ಜೋರಾಗೇ ಇತ್ತು. ಇಂದಿನಿಂದ ಮತ್ತಷ್ಟು ಹೆಚ್ಚಾಗುತ್ತೆ ಫೆಂಗಲ್ ಅಟ್ಟಹಾಸ. ಕರುನಾಡಿನಲ್ಲಿ ಮಹಾಮಳೆಗೆ ಒಂದಷ್ಟು ಕಡೆಗಳಲ್ಲಿ ಆರೆಂಜ್ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮೈಸೂರು, ಚಾಮರಾಜನಗರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲೆಲ್ಲ ಭಾರೀ ಮಳೆ ಆಗ್ತಿದ್ದು ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಫೆಂಗಲ್ ಅಟ್ಟಹಾಸದಿಂದ ಒಂದಷ್ಟು ಕಡೆ ಶಾಲಾ ಕಾಲೇಜಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ, ಮೈಸೂರು, ಚಿಕ್ಕಮಗಳೂರು, ಚಾಮರಾಜನಗರ ಇಲ್ಲೆಲ್ಲ ಅಟ್ಟಹಾಸ ಮುಂದುವರೆದಿದ್ದು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೋಲಾರದಲ್ಲೂ ಸೈಕ್ಲೋನ್ ಇಂದ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಕಡಲ ತೀರದಲ್ಲಿ ಗಾಳಿಯ ಮೊರೆತ ಕೂಡ ಹೆಚ್ಚಾಗಿದ್ದು ಕಿಲೋಮೀಟರ್ ವೇಗದಲ್ಲೇ ಗಾಳಿ ಬೀಸ್ತಾ ಇದೆ. ಸೊ ಹಾಗಾಗಿ ಮೀನುಗಾರರಿಗೂ ಎಚ್ಚರಿಕೆಯ ಕೊಟ್ಟಿದ್ದಾರೆ. ಇಂದಿನಿಂದ ಮತ್ತಷ್ಟು ಹೆಚ್ಚಾಗುತ್ತೆ ಫೆಂಗಲ್ ಆರ್ಭಟ. ಗುಡುಗು ಮಿಂಚು ಸಹಿತ ಕರುನಾಡಿನಲ್ಲಿ ಭಾರೀ ಮಳೆ. ರಾಜ್ಯದ 10 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಇಂದಿನಿಂದ 3 ದಿನಗಳ ಕಾಲ ರಾಜ್ಯದಲ್ಲಿ ಭರ್ಜರಿ ಮಳೆಯಾಗೋ ಮುನ್ಸೂಚನೆ ಇರೋ ಹಿನ್ನೆಲೆ ರಜೆ ಘೋಷಣೆ ಮಾಡಲಾಗಿದೆ. ಮೈಸೂರು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ ಇಲ್ಲೆಲ್ಲ ಮಳೆ ಇದ್ದು ಚಾಮರಾಜನಗರ, ಮಂಡ್ಯ, ಕೊಡಗು, ರಾಮನಗರ ಜಿಲ್ಲೆ. ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಶಾಲಾ ಕಾಲೇಜಿಗೆ ರಜೆ. ನಿನ್ನೆ ಕೂಡ ರಜೆ ಘೋಷಣೆ ಆಗಿತ್ತು. ಇವತ್ತು ಕೂಡ ರಜೆ ಮುಂದುವರೆದಿದೆ ಜಿಲ್ಲೆಗಳಲ್ಲಿ. ಗುಡುಗು ಮಿಂಚು ಗಾಳಿ ಸಹಿತ ಭಾರೀ ಮಳೆಯಾಗೋ ಹಿನ್ನೆಲೆ ಶಾಲಾ ಮಕ್ಕಳಿಗೆ ತೊಂದರೆಯಾಗಬಾರದು ಅಂತ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸೊ ಅಲ್ಲಲ್ಲಿ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಡಲ ತೀರದಲ್ಲಿ ಮೀನುಗಾರರಿಗಾಗಿರಬಹುದು, ಮೀನುಗಾರಿಕೆಗೆ ಇಳಿಬೇಡಿ ಯಾವುದೇ ಕಾರಣಕ್ಕೂ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಅತಿ ವೇಗವಾಗಿ ಗಾಳಿ ಬೀಸ್ತಾ ಇದೆ. ಸೊ ಗಾಳಿಯ ರಭಸಕ್ಕೆ
ಬೋಟ್ಗಳು ಮುಳುಗುವ ಸಾಧ್ಯತೆ ಇದೆ. ಯಾಕಂದರೆ ನಾವು ನೋಡಿದ್ದೀವಿ ಬಹಳಷ್ಟು ಬಾರಿ ಏನೆಲ್ಲ ಅವಾಂತರಗಳಾಗತ್ತೆ ಅಂತ. ಸೊ ಹಾಗಾಗಿ ಮಳೆ ಇಲ್ಲ, ಗಾಳಿ ಇಲ್ಲ ಅಂತ ಯಾರೂ ಕೂಡ ಸಮುದ್ರಕ್ಕೆ ಹೋಗುವ ಸಾಹಸವನ್ನು ಮಾಡಬೇಡಿ, ಆ ದುಸ್ಸಾಹಸವನ್ನು ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಸೊ ಇನ್ನೂ ಕೂಡ ಮಳೆ ಆಗುವ ಸಾಧ್ಯತೆ ಇದೆ. ನಿನ್ನೆನೇ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿತ್ತು, ಇನ್ನು ಮುಂದಿನ 48 ಗಂಟೆಗಳ ಕಾಲ ಮಳೆಯಾಗುತ್ತೆ ಅಂತ. ಸೊ ಬೆಳಗ್ಗೆಯಿಂದ ನೋಡಿ ಅಲ್ಲಲ್ಲಿ ಜಿಟಿ ಜಿಟಿ ಮಳೆ ಆಗ್ತಾ ಇದ್ದು, ಮೋಡ ಕವಿದ ವಾತಾವರಣ ಬೆಂಗಳೂರಿನಾದ್ಯಂತ ಸುತ್ತುವರೆದಿದೆ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಇದೇ ರೀತಿ ವಾತಾವರಣ ಇರೋದು. ಸೊ ನಿನ್ನೆ ರಾತ್ರಿ ಇಡೀ ಶಿವಮೊಗ್ಗ, ಚಿಕ್ಕಮಗಳೂರು, ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಧಾರಾಕಾರ ಮಳೆಯಾಗಿದೆ. ಇದ್ಯಾವ ಕಾಲ, ಮಳೆಗಾಲನ ಚಳಿಗಾಲನ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಈ ಫೆಂಗಲ್ ಆರ್ಭಟ ಕರ್ನಾಟಕವನ್ನೇ ಆವರಿಸಿಕೊಳ್ತಿದೆ. ತಮಿಳುನಾಡಿನಲ್ಲಿ ನೋಡಿದ್ರೆ ಪ್ರವಾಹದ ಪರಿಸ್ಥಿತಿ, ಅದರ ಎಫೆಕ್ಟ್ ರಾಜ್ಯದಲ್ಲೂ ಕೂಡ ತಡ್ತಾ ಇದ್ದು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮೈಸೂರು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ಕೋಲಾರ, ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಲ್ಲಲ್ಲಿ ಆರೆಂಜ್ ಅಲರ್ಟ್, ಅಲ್ಲಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನಷ್ಟು ದಿನ ಮಳೆಯಾಗುವ ಸಾಧ್ಯತೆ ಕೂಡ ಇದೆ. ಇನ್ನು 3 ದಿನಗಳ ಕಾಲ ಮಳೆ ನಿರಂತರವಾಗಿ ಇದೆ ಅಂತ ಕೂಡ ಹವಾಮಾನ ಇಲಾಖೆ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಿ ಅಂತ ಹೇಳಿ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದ 10 ಜಿಲ್ಲೆಗಳಲ್ಲಿ ಈಗ ಶಾಲಾ ಕಾಲೇಜಿಗೆ ರಜೆ. ಮೈಸೂರಲ್ಲಿ ರಜೆ, ದಕ್ಷಿಣ ಕನ್ನಡದಲ್ಲಿ ರಜೆ, ಚಿಕ್ಕಮಗಳೂರಲ್ಲಿ ರಜೆ, ಕೊಡಗಲ್ಲಿ ರಜೆ, ಶಿವಮೊಗ್ಗದಲ್ಲಿ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದ್ದು, ಚಿಕ್ಕಬಳ್ಳಾಪುರದಲ್ಲೂ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಆಯಾ ಡಿಸಿಗಳು ರಜೆಯನ್ನ ಘೋಷಣೆ ಮಾಡಿರೋದು ಮುನ್ನೆಚ್ಚರಿಕಾ ಕ್ರಮ ವಹಿಸಿ. ಹಂಗಂತ ಅಂಗನವಾಡಿಗಳಿಗೇನಿರಲ್ಲ, ಶಾಲಾ ಕಾಲೇಜು ಅಂದ್ರೆ ಅಂಗನವಾಡಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸೊ ರಾಜ್ಯದ 10 ಜಿಲ್ಲೆಗಳಲ್ಲಿ ಇನ್ನು ಕೂಡ ಮಳೆ ಮುಂದುವರಿಯೋ ಸಾಧ್ಯತೆ ಇರೋದ್ರಿಂದ ಚಂಡಮಾರುತದ ಅಬ್ಬರ ಯಾವ ತರ ಇದೆ ಅಂದ್ರೆ, ರಾಜಧಾನಿ ಜನ ಅಂತೂ ಕಂಪ್ಲೀಟ್ ಆಗಿ ಥಂಡ ಹೊಡೆದು ಹೋಗಿದ್ದಾರೆ. ಬೆಳಗ್ಗೆಯಿಂದ ಜಿಟಿ ಜಿಟಿ ಮಳೆ ಆಗತ್ತೆ, ರಾತ್ರಿ ಆದಂತೆ ಮಳೆ ಆರ್ಭಟಿಸೋದಕ್ಕೆ ಶುರುವಾಗುತ್ತೆ ರಾಜಧಾನಿಯಲ್ಲಿ. ರಾಜಧಾನಿಯಲ್ಲಿ ರಾತ್ರಿ ಆದ್ರೆ ಸಾಕು, ವರ್ಷಧಾರೆ ಅಬ್ಬರಿಸತ್ತೆ. ವಾಹನ ಸವಾರರಿಗೆ ಪರದಾಟ ಉಂಟಾಗುತ್ತೆ. ರಸ್ತೆ ಮೇಲೆಲ್ಲ ನೀರು ನಿಂತ್ಕೊಂಡು ಟ್ರಾಫಿಕ್ ಕಿರಿಕಿರಿ ಕೂಡ ಆಗುತ್ತೆ. ಸಂಜೆ ಮೇಲೆ ಮಳೆ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಆದ್ರೆ ಧಾರಾಕಾರವಾಗಿ ಅಬ್ಬರಿಸಿ ಬೊಬ್ಬರಿಯುತ್ತೆ. ಸೊ ಹಾಗಾಗಿ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಲ್ಲಲ್ಲಿ ಆರೆಂಜ್, ಯೆಲ್ಲೋ ಅಲರ್ಟ್. ಬೆಂಗಳೂರಿನ ಮಂದಿ ಅಂತೂ, ಬೆಂಗಳೂರಲ್ಲಿ ಗೊತ್ತಲ್ಲ ಮಳೆಗಾಲದಲ್ಲೇ ಸಹಿಸಕ್ಕಾಗಲ್ಲ ಮಳೆನ, ಅಷ್ಟರ ಮಟ್ಟಿಗೆ ಎಫೆಕ್ಟ್ ಅನ್ನ ಉಂಟು ಮಾಡುತ್ತೆ ಮಳೆ. ಈಗ ಮಳೆಗಾಲನೇ ಅಲ್ಲ, ಚಳಿಗಾಲ ಆದ್ರೂ ವೆದರ್ ಈ ತರ ಇದೆ. ಸೊ ಜನ ತಂಡ ಹೊಡೆದು ಹೋಗಿದ್ದಾರೆ ಈ ವೆದರ್ಗೆ ಆಲ್ರೆಡಿ. ಸೊ ಬೆಳಗ್ಗೆ ಆದರೆ ಸಾಕು ಜಿಟಿ ಜಿಟಿ ಮಳೆ ಶುರುವಾಗುತ್ತೆ. ಇನ್ನೇನೆಲ್ಲ ಆಫೀಸ್ಗೆ ಹೊರಡೋ ಟೈಮ್ ಆಗಬೇಕು, ಆಗ ಮಳೆ ಸ್ಟಾರ್ಟ್ ಆಗಿದ್ರೆ ರಾತ್ರಿ ಧಾರಾಕಾರವಾಗಿ ಅಬ್ಬರಿಸಿ ಬೊಬ್ಬರಿಯುತ್ತೆ. ಅಂಡರ್ ಪಾಸ್ಗಳು ನೀರಿಂದ ಸುತ್ತುವರೆದು ಹೋಗುತ್ತೆ. ನೀರು ಎಲ್ಲ ಹೋದ್ರು. ಸೊ ಸೂರ್ಯನೇ ನಾಪತ್ತೆ ಬೆಂಗಳೂರಿನಲ್ಲಿ. ಸೊ ಕರ್ನಾಟಕ ಕಂಗಲಾಗಿದೆ ಈ ಫೆಂಗಲ್ನಿಂದ. ಚಂಡಮಾರುತದ ಅಬ್ಬರಕ್ಕೆ ಥಂಡ ಹೊಡೆದಿದ್ದಾರೆ ಸಿಲಿಕಾನ್ ಸಿಟಿಯ ಮಂದಿ. ಪಾಪ ನೋಡಿ, ನೆನ್ನೆ ಧಾರಾಕಾರವಾಗಿ ಮಳೆಯಾಗಿದೆ. ಎಷ್ಟೋ ಆಫೀಸ್ಗಳಲ್ಲಿ ಮನೆಗೆ ಹೋಗಕ್ಕೆ ಆಗಿಲ್ಲ ಸಿಬ್ಬಂದಿಗಳಿಗೆ. ಆ ರೀತಿ ಪರಿಸ್ಥಿತಿ, ಯಾಕಂದ್ರೆ ಬಿಟ್ಟು ಬಿಡದೆ ಅಷ್ಟು ಗುಡುಗು ಸಹಿತ ಮಳೆ ಆಗಿದೆ. ಆ ಥರ ಅಬ್ಬರಿಸಿ ಬೊಬ್ಬಿರ್ದಿರೋದು. ಇಂದಿನಿಂದ ಮತ್ತೆ 3 ದಿನಗಳ ಕಾಲ ರಾಜ್ಯದಲ್ಲಿ ಭರ್ಜರಿ ಮಳೆಯಾಗತ್ತೆ ಫೆಂಗಲ್ ಎಫೆಕ್ಟ್ ಇಂದ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ.
ಸೊ ಬೆಂಗಳೂರಿನ ಪರಿಸ್ಥಿತಿ ನಾನು ಈಗಾಗಲೇ ಹೇಳ್ತಾ ಇದ್ದೆ. ಸೊ ಆಯುಕ್ತರು ಹಾಗಾಗಿ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು, ಮಳೆ ಆಗುತ್ತೆ ಅನ್ನೋ ಮುನ್ಸೂಚನೆ ಇದೆ. ಸೊ ಎಲ್ಲರೂ ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಆಯಾ ವಲಯಗಳಲ್ಲಿ ಅದೆಲ್ಲವನ್ನ ಕೂಡ ನೀವು ಕೈಗೊಳ್ಳಿ ಅಂತ ಹೇಳಿ ಒಂದು ತಾಕೀತನ್ನು ಕೂಡ ಮಾಡಿದ್ರು ಎಲ್ಲ ಅಧಿಕಾರಿಗಳಿಗೆ. ಯಾಕಂದರೆ ಮಳೆ ಬಂದರೆ ಬೆಂಗಳೂರು ಪರಿಸ್ಥಿತಿ ಏನು ಅಂತ ಅವ್ರಿಗೂ ಗೊತ್ತಿದೆ. ಸೊ ಇಡೀ ಶಾಪ ಹಾಕಿಸ್ಕೊಳ್ಳೋದ್ರ ಬದಲು ಮೊದಲೇ ಅಲರ್ಟ್ ಆಗೋಣ ಅಂತ ಹೇಳಿ. ಯಾಕಂದರೆ ಈಗ ಅವ್ರಿಗೂ ಹೇಳೋಕ್ಕಾಗಲ್ಲ, ಇದೇನು ಮಳೆಗಾಲ ಅಲ್ಲ, ನೀವೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕಾಗಿತ್ತು ಅಂತ. ಬಟ್ ಒಮ್ಮೊಮ್ಮೆ ಅವರ ಒಂದು ಎಫೆಕ್ಟಿಂದ ಕೂಡ ಸಾಕಷ್ಟು ಬೆಂಗಳೂರಿನಲ್ಲಿ ಪ್ರಾಬ್ಲಮ್ಸ್ಗಳು ಆಗಿದೆ. ಎಲೆಕ್ಷನ್ ಆಗಿಲ್ಲ ಅನ್ನೋದು ಒಂದಾದರೆ ಈ ರೀತಿ ಸಾಕಷ್ಟು ಸಮಸ್ಯೆಗಳಾಗಿದ್ದು ಈಗ ಮತ್ತೆ ಬೆಂಗಳೂರಿನಲ್ಲಿ ಫಂಗಲ್ ಆರ್ಭಟ ಜೋರಾಗಿದ್ದು ನಲುಗಿ ಹೋಗ್ತಾ ಇದ್ದಾರೆ ರಾಜಧಾನಿ ಜನ. ತಂಡ ಹೊಡೆದು ಹೋಗಿದ್ದಾರೆ. ಜಿಟಿ ಜಿಟಿ ಮಳೆ, ಚುಮು ಚುಮು ಚಳಿ, ವೆದರೇ ಒಂಥರ ಕಂಪ್ಲೀಟ್ ಆಗಿ ಚೇಂಜ್. ನಾವೆಲ್ಲ ಮಲೆನಾಡಲ್ಲಿ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಬೆಳಿಗ್ಗೆ ಎದ್ರೆ. ಇಂದಿನಿಂದ 3 ದಿನಗಳ ಕಾಲ ರಾಜ್ಯದಲ್ಲಿ ಭರ್ಜರಿ ಮಳೆ ಆಗುತ್ತೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮೈಸೂರು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ, ರಾಮನಗರ, ಮಂಡ್ಯ, ಕೊಡಗು ಈ ಭಾಗದಲ್ಲೆಲ್ಲ ರಜೆಯನ್ನ ಘೋಷಣೆ ಮಾಡಲಾಗಿದ್ದು, ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸಮುದ್ರ ತೀರಕ್ಕೆ ಯಾರು ಇಳಿಬೇಡಿ, ಮೀನುಗಾರರು ಹೋಗಬೇಡಿ. ಅಲ್ಲಿ ಗಾಳಿಯ ಅಬ್ಬರ ಜೋರಾಗಿದ್ದು ಅಲೆಗಳು ಕೂಡ ಹೆಚ್ಚಾಗಿ ಬರ್ತಾ ಇದೆ ಸಮುದ್ರದಲ್ಲಿ. ಸೊ ಎಲ್ಲರೂ ಕೂಡ ಪ್ರವಾಸಿಗರಿಗೂ ಕೂಡ ಅಲ್ಲಿ ಅನುವು ಮಾಡಿಕೊಡದೇ ಇರೋ ಥರ ಎಚ್ಚರಿಕೆಯನ್ನ ವಹಿಸಲಾಗಿದೆ. ಇಂದಿನಿಂದ ಒಟ್ಟಾರೆ 3 ದಿನಗಳ ಕಾಲ ರಾಜ್ಯದಲ್ಲಿ ಭರ್ಜರಿಯಾಗಿ ಮಳೆಯಾಗುತ್ತೆ.